ಸುವರ್ಣ. ಖುಷಿ ಖುಷಿ ಖುಷಿ. ಸಿನಿಮಾದವ್ರನ್ನ, ರಾಜಕೀಯದವ್ರನ್ನ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಹಬ್ಬಕ್ಕೆ ಕರೆದಿದ್ದೆ. ಕಣ್ಣು ಮುಂದೆನೆ ಹಬ್ಬ ಇದೆ. ಈ ರಜನಿ ನೋಡಿದ್ರೆ ತವ್ರ ಮನೆಗೆ ಹೋಗಿ ಕೂತಿದ್ದಾಳೆ. ಏನು ಕರ್ಮ ಸೆಲೆಬ್ರಿಟಿಗಳನ್ನೆಲ್ಲ ಕರೆದಿದ್ದೀನಿ. ಮರ್ಯಾದೆ ಹೋಗುತ್ತೆ, ಅವಮಾನ ಇದೆಲ್ಲ. ಹಬ್ಬಕ್ಕೆ ರಜನಿ ಇರಬೇಕು. ಈಗಲೇ ಹೋಗಿ ಕರ್ಕೊಂಡು ಬಾ. ಅವಳು ಬರ್ದಿದ್ರೆ ನೀನು ಈ ಮನೆಗೆ ಕಾಲಿಡಬೇಡ. ಅಮ್ಮ, ಹುಷಾರಿಲ್ವಾ? ಟ್ಯಾಬ್ಲೆಟ್ ತೊಳ್ತಾ ಇದೆಯಾ? ಡಾಕ್ಟರ್ನ ಕರೆಸ್ಲಾ? ರಜನಿ ಬಂದರೆ ಸಾಕು, ಟೆನ್ಷನ್ ಹಿಡಿಯುತ್ತೆ. ಟೆನ್ಷನ್ ಜಾಸ್ತಿಯಾಗಿ ತಲೆ ನೋವುತ್ತಿದೆ. ವಿಷ್ಣುನೂ ಅಷ್ಟೇ ಟೆನ್ಷನ್ ಆಗಿದ್ದ. ಸಮಾಧಾನ ಮಾಡಿದೆ, ಸುಮ್ಮನಾದ. ನೀನು ಅಷ್ಟೇ ಅಮ್ಮ, ಟೆನ್ಷನ್ ಮಾಡ್ಕೋಬೇಡ. ಬೇಸಿಕಲಿ ರಜನಿ ವಿನಾಕಾರಣ ಟೆನ್ಷನ್ ಕೊಡೋ ಹುಡುಗಿ ಅಲ್ಲ. ಹೋಗ್ಲು ಬೇಡ ಅವಳನ್ನ ಎಲ್ಲರೂ ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ತಾ ಇರೋದಕ್ಕೆ ಅತಿಯಾಗಿ ಆಡ್ತಾ ಇರೋದು. ಪ್ರಾಣ ಹೋಗ್ತಿದೆ ಇಲ್ಲಿ. ಇವನು ಅವಳ ವಯಸ್ಕೊ ಮಾತಾಡ್ತಾ ಇದ್ದಾನೆ. ಇಂಥ ಹುಡುಗಿ ನಾನು ಎಲ್ಲೂ ನೋಡಿಲ್ಲಪ್ಪ. ಪ್ರಾಣ ತೆಗಿತಾ ಇದ್ದಾಳೆ. ನನಗೆ ಅರ್ಥ ಆಗ್ತಾ ಇಲ್ಲ. ಅವಳು ಅವ್ರ ತವ್ರ ಮನೆಗೆ ಹೋದ್ರೆ ನೀನು ಯಾಕೆ ಇಷ್ಟು ಒದ್ದಾಡ್ತಿದ್ಯಾ ಅಂತ. ಹೋಗ್ಲಿ ಬಿಡು, ಅವಳ ತವ್ರ ಮನೆ ಹತ್ರದಲ್ಲೇ ಇದೆ, ಹೋಗಿದ್ದಾಳೆ. ದಡ್ಡ ಕಣೋ ನೀನು. ಮನೇಲಿ ಹಬ್ಬ ಇದೆ, ಗಣೇಶ ಹಬ್ಬ. ನಿಮ್ಮ ಅಪ್ಪ ಮಂತ್ರಿಗಳನ್ನ ಸಿನಿಮಾದವ್ರನ್ನ ಕರೆದಿದ್ದಾರೆ. ಇವಳು ಹೇಳ್ದೆ ಕೇಳ್ದೆ ತವ್ರ ಮನೆಗೆ ಹೋಗಿ ಕೂತ್ರೆ ನಿಮ್ಮ ಅಪ್ಪನ ಮರ್ಯಾದೆ ಬೀದಿ ಪಾಲಾಗಲ್ವಾ? ಆದರೂ ಅಮ್ಮ, ರಜನಿ ಹೀಗೆಲ್ಲ ಮಾಡೋಳಲ್ಲ. ಅವಳ ವಿಷ್ಣು ಮಧ್ಯೆ ಏನೋ ನಡೆದಿದೆ ಅನ್ಸುತ್ತೆ. ಇಲ್ಲ ಅಂದ್ರೆ ರಜನಿ ಹೀಗೆಲ್ಲ ಮಾಡ್ತಾ ಇಲ್ಲ. ಮಾಡ್ತಿದ್ಲೋ ಇಲ್ವೋ, ಒಟ್ನಲ್ಲಿ ಪ್ರಾಣ ಹೋಗ್ತಿದೆ. ಅವಳಿಗೆ ಹಬ್ಬಕ್ಕೆ ಇಲ್ಲದೆ ಹೋದರೆ ತುಂಬ ಕಷ್ಟ ಆಗೋಗುತ್ತೆ. ನಿಮ್ಮ ಅಪ್ಪಾಜಿ ಮಾಡಿರೋ ಅರೇಂಜ್ಮೆಂಟ್ಸ್ನ ಅವಳಿಗೆ ಹೇಳೋದೇ ಮರ್ತ್ಬಿಟ್ಟೆ. ಮತ್ತೆ ನೀನು ಹೇಳಿದಿದ್ರೆ ಅವಳು ಇಲ್ಲೇ ಇರ್ತಾ ಇದ್ಲು ತಾನೆ. ನೀನು ಹೇಳಲಿಲ್ಲ, ಅವಳಿಗೆ ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡು. ಅಮ್ಮ, ನಿಮ್ಮ ತಂದೆ ತಾಯಿನ ಹಬ್ಬಕ್ಕೆ ಕರೆದಿಯಾ? ಕರೀಲಿಲ್ವಾ ಅಮ್ಮ ಅಜ್ಜಿ ತಾತನ? ಪುಣ್ಯಾತ್ಮ, ನಿನ್ನ ಪಾಡಿಗೆ ನೀನು ಇದ್ಬಿಡ್ತೀಯಾ? ಸುಮ್ಮನೆ ನೀನು ನನಗೆ ಟೆನ್ಷನ್ ಕೊಡಬೇಡ. ಹೋಗು, ಏನಾದ್ರು ಕೆಲಸ ಆದರೆ ನೋಡ್ಕೋ ಹೋಗು. ಅಮ್ಮ, ನನಗೊಂದು ಅನುಮಾನ. ರಜನಿ ಇಲ್ಲ ಅನ್ನೋದಷ್ಟೇ ನಿನ್ನ ಟೆನ್ಷನ್ಗೆ ಕಾರಣ ಅಲ್ಲ. ಅಪ್ಪಾಜಿ ಏನಂದ್ರು ಹೇಳಮ್ಮ. ಹೇಳಲ್ಲ, ಹೇಳಕ್ಕೇನೂ ಇಲ್ಲ. ವಿಷ್ಣು ಹೋದ್ನಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಕಿಟಕಿ ತೆಗೆದು ನೋಡ್ತಾ ಇದೆಯಾ? ಮನೆ ಬಾಗಿಲು ತೆಗೆದಿದ್ದಿದ್ರೆ ಮರ್ಯಾದೆ ಇರ್ತಾ ಇತ್ತು. ಕಿಟಕಿ ತೆಗೆದ್ರೆ ಕ್ರಿಮಿ ಕೀಟಗಳೆಲ್ಲ ಒಳಗೆ ಬಂದ್ಬಿಡುತ್ತೆ. ನಿನಗೆ ಕೋಪ ಬಂದಿದೆ, ನನಗೆ ಅರ್ಥ ಆಗುತ್ತೆ.
ಆದರೆ ನಾನೇನು ಮಾಡೋಕ್ಕಾಗುತ್ತೆ ಬಜ್ಜಿ? ಅಮ್ಮ ಮಾಡಿರೋ ಕೆಲಸಕ್ಕೆ ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತೀಯಾ? ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ಬೇಕನ್ನಿಸ್ತಿದೆ ನಿಮ್ಮಮ್ಮ ಆಡೋದೆಲ್ಲ ನೋಡಿದ್ರೆ. ಯಾರಾದರೂ ಹಂಗೆ ನಡ್ಕೋತಾರ? ಮನೆ ಅಳಿಯನ ಹತ್ರ ನಿನಗೂ ಬುದ್ಧಿ ಬೇಡವಾ? ಅಮ್ಮಂಗೆ ನಾನು ಹೇಳಲಿಲ್ವಾ ಬಜ್ಜಿ ನೀನು ಹಾಗೆಲ್ಲ ಮಾಡಬಾರ್ದಿತ್ತು ಅಂತ? ಆಣೆ ಇಟ್ಟು ನನ್ನ ಬಾಯಿ ಮುಚ್ಚಿಸ್ಬಿಟ್ಲು. ಆಣೆ ಇಟ್ಟವರೆಲ್ಲ ಸಾಯೋ ಹಂಗಿದ್ದಿದ್ರೆ ಇಷ್ಟೊತ್ತಿಗೆ ನಂದು 13 ತಿಥಿ ನಡೆದಿರೋದು. ತಪ್ಪು ಕಣೆ, ನಿಂದು ಅತಿ, ನಿಮ್ಮ ಅಮ್ಮಂದು ಅತಿ. ಅತಿಗೊಂದು ಮಿತಿ ಇರುತ್ತೆ. ಮಿತಿ ದಾಟಿದ್ರೆ ಎಡು ಬೀಳ್ತೀರಿ, ಎದ್ದೋಳೋದಕ್ಕೆ ಆಗಲ್ಲ. ಆಮೇಲೆ ಅಮ್ಮನ ಪರ ವಹಿಸಿ ಮಾತಾಡ್ತಿದ್ದೀನಿ ಅಂತ ಅನ್ಕೊಳ್ಬೇಡ ಬಜ್ಜಿ. ವಿಷ್ಣು ಜೊತೆ ಇರೋ ನನಗೆ ಗೊತ್ತು ಅವ್ರು ಎಂಥ ವರ್ಟ ಅಂತ. ಕಣ್ಣಿಗೆ ಮುಳ್ಳು ಚುಚ್ತಂಗಿರುತ್ತೆ ಅವ್ರ ಮಾತು ವರ್ತನೆ ಎಲ್ಲ. 5 ಬೆರಳು ಒಂದೇ ಸಮ ಇರಲ್ಲ. ಸಂಸಾರದಲ್ಲಿ ಎಲ್ಲವೂ ಸರಿ ಇರಲ್ಲ. ಮದುವೆ ಆದ ಯಾವ ಹೆಣ್ಣು ಅನುಭವಿಸ್ತಾ ಇರೋದನ್ನ ನೀನು ಅನುಭವಿಸ್ತಾ ಇಲ್ಲ. ತಪ್ಪುಗಳಾದಾಗ ತಿದ್ದಬೇಕು ಅಥವಾ ಸಹಿಸ್ಕೋಬೇಕು. ಆದ್ರೆ ಈ ಥರ ಅವಮಾನ ಮಾಡಬಾರ್ದು. ಸಹಿಸ್ಕೊಳ್ಳೋ ತಪ್ಪಾದ್ರೆ ಸಹಿಸ್ಕೊಳ್ಬೋದು. ವಿಷ್ಣು ಮಾಡಿದ್ದು ಸಹಿಸ್ಕೊಳ್ಳೋ ತಪ್ಪಲ್ಲ. ಅವರಿಗೋಸ್ಕರ ಹೆತ್ತು ಹೊತ್ತು ಪ್ರೀತಿಯಿಂದ ಬೆಳೆಸಿರೋ ಅಪ್ಪ ಅಮ್ಮನೇ ಬಿಟ್ಟು ಹೋಗಿದ್ದೆ. ಎಲ್ಲರನ್ನೂ ಬಿಟ್ಟು ಮದುವೆ ಆದೆ. ಆದ್ರೆ ಅವರು ಪಪ್ಪಂಗೆ ಕೋಳ ತೊಡ್ಸಿದ್ರು. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಕಾಣೋದೆಲ್ಲ ನಿಜ ಅಲ್ಲ ತಿಳ್ಕೊ. ಮನೆ ತನಕ ಅವನು ನಿನ್ನನ್ನು ಹುಡ್ಕೊಂಡ್ ಬಂದಿದ್ದಾನಂದ್ರೆ ಅವನು ಪ್ರಾಮಾಣಿಕ ಅಂತ. ನಿನ್ ತಲೆಯಲ್ಲಿ ಅದೇನ್ ತುಂಬ್ಕೊಂಡಿದ್ಯೋ ಏನೋ ವಿಷ್ಣು ಬಗ್ಗೆ. ಏನಾದ್ರೂ ಮಾಡ್ಕೊಳ್ಳಿ, ಇದೆಲ್ಲ ನೋಡೋ ಬದಲು ಸಾವು ಬರ್ಲಿ ನನಗೆ. ಅಮ್ಮ ಇದೇ ಸರಿಯಾದ ಸಮಯ, ಬಳಸ್ಕೊಂಡ್ಬಿಡ್ಬೇಕು. ರಜಿನಿ ತವ್ರ ಮನೆಗೆ ಹೋಗಿದ್ದಾಳೆ. ಮಾವನ್ಗೆ ಕೋಪ ಬಂದಿದೆ. ಏನೇ ಆಗ್ಲಿ ನನ್ನನ್ನ ಕೀಳ ಕಾಣೋ ಮಾವನ್ಗೆ ಸರಿಯಾಗೇ ಮಾಡಿದಾಳೆ. ಅನುಭವಿಸ್ಲಿ. ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಸರಿಯಾಗೇ ಮಾಡಿದಾಳೆ. ವಿಚಿತ್ರನಪ್ಪ ಈ ಮನೆಯಲ್ಲಿ. ನೀನು ಶತದಡ್ಡಿ ಕಣೆ, ಅದಕ್ಕೆ ಈ ಪರಿಸ್ಥಿತಿನಲ್ಲಿದ್ಯಾ. ಸೂಕ್ಷ್ಮಗಳು ಕಡಿಮೆ ಕಣೆ ನಿಂಗೆ. ಏನ್ ಸೂಕ್ಷ್ಮ? ಆಗ್ತಿರೋದೆಲ್ಲ ಒಳ್ಳೇದೇನೆ. ಈ ಹಬ್ಬದಲ್ಲಿ ರಜಿನಿ ಮನೇಲಿಲ್ಲ ಅಂದ್ರೆ ಮಾವಂಗೆ ಅವಮಾನ ಆಗತ್ತೆ. ರಜಿನಿ ಮೇಲೆ ಪ್ರೀತಿ ಕಡಿಮೆ ಆಗತ್ತೆ. ದಡ್ಡಿ ದಡ್ಡಿ, ಅವಮಾನ ಗಿವಮಾನ ಏನಿಲ್ಲ. ನಮ್ಮ ಕಡೆ ಅವ್ರು ಯಾರೋ ತೀರ್ಕೊಂಡ್ಬಿಟ್ರು, ಅದಕ್ಕೆ ಹಬ್ಬ ಕ್ಯಾನ್ಸಲ್ ಆಗಿದೆ ಅಂತ ಸೆಲೆಬ್ರಿಟೀಸ್ಗೆ ಹೇಳಿದ್ರೆ ಅವ್ರಿಗೆ ಇವ್ರ ಮೇಲೆ ಸಿಂಪತಿ ಬರುತ್ತೆ. ಅವಮಾನ ಏನಾಗಲ್ಲ. ಆದ್ರೆ ನನ್ನ ಯೋಚನೆ ಅದಲ್ಲ ಕಣೆ. ಏನೇನ್ ಯೋಚನೆ? ಏನಾಗ್ಬೋದು? ಏನಾಗಬಹುದಲ್ಲ, ನಮ್ಮಿಂದ ಏನು ಮಾಡೋಕ್ಕಾಗಬಹುದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ರಜನಿ ತವ್ರ ಮನೆಗೆ ಹೋಗಿದ್ದಾಳೆ. ನಿಮ್ಮವನವ್ರು ಯಾಕೆ ಇಷ್ಟೊಂದು ಒದ್ದಾಡ್ತಾರೆ? ಯಾಕೆ ಇಷ್ಟೊಂದು ಪದರುಗುಡ್ತಾರೆ? ಅವ್ರಿಗೆ ಯಾಕೆ ಸಿಟ್ಟು ಬರುತ್ತೆ? ಇದು ಎಲ್ಲದ್ರ ಹಿಂದೆ ಏನೋ ಇದೆ ಕಣೆ. ಕಂಡು ಹಿಡಿಬೇಕು. ಇದ್ರ ಹಿಂದೆ ಏನೋ ಇದೆ. ಇಲ್ಲಾಂದ್ರೆ ಯಾರೂ ಈ ಥರ ಎಲ್ಲ ಆಡಲ್ಲ. ಏನಿದೆ? ಯಾಕೆ ಮನೆ ಒಳಗೆ ಬರದೆ ಕಾರಲ್ಲೇ ಕೂತಿದ್ದೀರಿ? ತುಂಬ ಹೊತ್ತಾಯ್ತಾ ಬಂದು? ಅದು ಮನೇಲಿ ಯಾರೂ ಇಲ್ಲ ಅನ್ಕೊಂಡೆ. ಯಾಕಂದ್ರೆ ಹಬ್ಬ ಅಲ್ವಾ, ಪರ್ಚೇಸಿಗೆ ಹೋಗಿರ್ಬೋದು ಅಂತ. ಎಲ್ಲರೂ ಮನೆಯಲ್ಲೇ ಇದ್ದಾರೆ. ನಾನು ಒಬ್ಬನೇ ಹೋಗಿದ್ದಿದ್ದು.
ಹೌದಾ? ಅದು ಫೋನ್ ಮಾಡೋದಲ್ವಾ? ಅದು ಫೋನಲ್ಲಿ ಚಾರ್ಜ್ ಇಲ್ಲ. ವಿಷ್ಣು, ನೀವೇನೋ ಮುಚ್ಚಿಡ್ತಾ ಇದ್ದೀರಾ. ಏನೂ ಇಲ್ಲ ಮಾವ. ನಿಮ್ಮ ಮುಖದಲ್ಲಿನ ಬೇಜಾರು ಬೇರೇನೋ ಹೇಳ್ತಾ ಇದೆ. ಹಾಂ, ಗೊತ್ತಾಯ್ತು ಬಿಡಿ. ಅತ್ತೆನ ಹೇಗೆ ಫೇಸ್ ಮಾಡೋದು ಅನ್ನೋ ಸಂಕೋಚ ಮುಜುಗರ ಅಲ್ವಾ? ಅದಕ್ಕೆ ಕಾರ್ ಒಳಗೆ ಕೂತಿದ್ದೀರಿ. ಅನು ಆವತ್ತು ರಸ್ತೆನಲ್ಲಿ ನಿಮ್ಮ ಜೊತೆ ಹಾಗೆ ನಡ್ಕೋಬಾರ್ದಾಗಿತ್ತು. ಹಳೇದನ್ನು ಮರ್ತು ಬಿಡಿ. ಬನ್ನಿ ಮನೆಗೆ ಹೋಗೋಣ ಪ್ಲೀಸ್. ಬನ್ನಿ. ಅನು, ಅನು, ಬನ್ನಿ ಬನ್ನಿ ಒಳಗೆ. ಬನ್ನಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಕ್ಷಮಿಸಿ. ನಂಗೆ ಗೊತ್ತು ಅನುವಿಂದ ನಿಮಗೆ ತುಂಬ ಅವಮಾನ ಆಗಿದೆ. ನೀವು ಸಹಿಸ್ಕೋತಿದ್ದೀರಿ. ಮತ್ತು ನೀವು ಸಹಿಸ್ಕೋತಾ ಇರೋದು ಕೂಡ ರಜನಿ ಮೇಲಿನ ಪ್ರೀತಿಯಿಂದ ಅಂತ ನನಗಷ್ಟೇ ಗೊತ್ತು. ಪರವಾಗಿಲ್ಲ ಬಿಡಿ ಮಾವ. ರಜನಿಗೆ ನಾನು ಸಾಕಷ್ಟು ಸಲ ನೋವು ಮಾಡಿದ್ದೀನಿ, ಅವಮಾನ ಮಾಡಿದ್ದೀನಿ. ಅವತ್ತು ಮಾಡಿದ್ದನ್ನು ನಾನು ಇವತ್ತು ಅನುಭವಿಸ್ತಾ ಇದ್ದೀನಿ. ಆದರೆ ಸತ್ಯ ಹೇಳ್ತೀನಿ ಮಾವ, ರಜನಿ ಅಂದರೆ ನನಗೆ ಪ್ರಾಣ. ಅವಳಿಲ್ಲದೆ ನಾನಿಲ್ಲ. ನಂಗೆ ಗೊತ್ತು ಅನು ತಲೆಯಲ್ಲಿ, ರಜನಿ ತಲೆಯಲ್ಲಿ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಅನ್ನೋ ಹುಳ ಹೋಗಿದೆ. ಅದು ಸತ್ತ ದಿನ ಎಲ್ಲ ಸರಿ ಹೋಗುತ್ತೆ. ಯೋಚನೆ ಮಾಡಬೇಡಿ. ಅಂಥ ದಿನ ಬಂದೇ ಬರುತ್ತೆ, ಬರಬೇಕು. ಮಂಜು ಕರಗತ್ತೆ, ಕಲ್ಲು ಕರಗತ್ತೆ. ಸಂತೋಷ ಆಗಲಿ ದುಃಖ ಆಗಲಿ ಪರ್ಮನೆಂಟಾಗಿ ನಮ್ಮ ಜೊತೆಗಿರೋಲ್ಲ. ನಾನು ಅದನ್ನೇ ನಂಬ್ಕೊಂಡಿದ್ದೀನಿ. ರಜನಿಯಲ್ಲಿ ಮಾವ? ಅವಳು ಮೇಲ್ಗಡೆ ರೂಮ್ನಲ್ಲಿ ಇರ್ತಾಳೆ. ಸರಿ ಮಾವ. ಒಂದು ನಿಮಿಷ, ಬಟ್ಟೆ ಬದಲಾಯಿಸ್ತೀರಾ? ಬಟ್ಟೆನಾ ಮಾವ? ನಾನು ರಜನಿ ಕರ್ಕೊಂಡು ಹೋಗಕ್ಕೆ ಬಂದಿದ್ದು. ಯಾಕೆ, ಏನಾಯಿತು? ಏನಿಲ್ಲ ಮಾವ. ಇರಿ, ಪಂಚೆ ತಂದು ಕೊಡ್ತೀನಿ. ತಗೊಳ್ಳಿ ವಿಷ್ಣು. ಹಬ್ಬಕ್ಕೆ ನೀವು ನಮ್ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು. ಅಲ್ಲ ಮಾವ, ನೀವಿನ್ನೇನು ಮಾತಾಡಬೇಡಿ. ಮೇಲ್ಗಡೆ ರಜನಿ ಇದ್ದಾಳೆ, ಹೋಗಿ ಮಾತಾಡಿಸಿ. ಖುಷಿ ಖುಷಿ ಖುಷಿ. ಬಜ್ಜಿ. ವಿಷ್ಣು, ವಿಷ್ಣು, ನನ್ನನ್ನು ಕ್ಷಮಿಸ್ಬಿಡಪ್ಪ. ಯಾಕೆ ಬಜ್ಜಿ? ಅನು ನಿನ್ನ ಒಳಗೆ ಸೇರಿಸ್ತಾ ಇದ್ದಾಗ ನಾನು ಮೂಗಿ ಆಗೋಗಿದ್ದೆ. ಏನೂ ಮಾತಾಡಿಲ್ಲ. ನಿನ್ನ ಬಾ ಅಂತನೂ ಒಳಗೆ ಕರೀಲಿಲ್ಲ. ಪರವಾಗಿಲ್ಲ ಬಿಡಿ ಬಜ್ಜಿ. ಅತ್ತೆ ಅವ್ರಿಗೆ ನನ್ನ ಮೇಲಿರೋ ಕೋಪಕ್ಕೆ ಅರ್ಥ ಇದೆ. ಹಿಂದೆ ನಾನೇನು ಕಮ್ಮಿ ಕಾಟ ಕೊಟ್ಟಿದ್ದೀನಾ? ಆದರೆ ಕೆಟ್ಟದನ್ನು ಮರೆತು ಮುಂದಕ್ಕೆ ಹೋಗೋದೇ ಜೀವನ. ಬೇಜಾರು ಮಾಡ್ಕೋಬೇಡ. ಅನು ಸ್ವಲ್ಪ ಹಾಗೇನೆ. ಯಾರ ಮೇಲೆ ಪ್ರೀತಿ ಇರುತ್ತೋ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋಕೆ ಸಾಧ್ಯ. ಸಚಿ ಸಿಕ್ಕಿದ್ನಾ? ಹೌದು, ಅವರೇ ನನ್ನನ್ನು ಒಳಗೆ ಕರ್ಕೊಂಡು ಬಂದಿದ್ದು. ನಾನು ಆ ಧೈರ್ಯದ ಮೇಲೆ ಸುಮ್ಮನೆ ಇದ್ದೆ.
ಸಚ್ಚಿ ಬರೋ ಹೊತ್ತಾಗಿತ್ತು. ಅವನಿಗೆ ನೀನು ಸಿಕ್ಕೇ ಸಿಗ್ತೀಯ ಅಂತ ಅನಿಸಿತ್ತು. ಆದರೆ ಅನು ಹೀಗೆ ಮಾಡಿದ ತಪ್ಪು. ಅವಳ ಪರವಾಗಿ ದೊಡ್ಡವರು ಕ್ಷಮೆ ಕೇಳಬಾರ್ದು ಬಚ್ಚಿ. ರಜನಿಗೇನಾಯಿತು? ನೀನೇನಾದರೂ ಜೋರು ಮಾಡಿದ್ಯಾ? ಇಲ್ಲ, ನಾನು ಅವಳನ್ನ ತುಂಬ ಪ್ರೀತಿಸ್ತೀನಿ ಅಷ್ಟೆ. ಗೊತ್ತಪ್ಪ, ನಮ್ಮನೆ ಮಗು ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಅವಳೇನೇ ತಪ್ಪು ಮಾಡಿದ್ರು ಅವಳು ಕೈ ಬಿಡಬೇಡ. ಅವಳು ತುಂಬ ಒಳ್ಳೆಯವಳು. ಆದರೆ ಅವಳ ತಲೆಯಲ್ಲಿ ನಿನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಕೂತ್ಬಿಟ್ಟಿದೆ. ಅದೆಲ್ಲ ಅವಳ ತಲೆಯಿಂದ ಆಚೆ ಹೋಗೋವರೆಗೂ ಅಷ್ಟೇ ಇದೆಲ್ಲ. ನೀನು ಮಾತ್ರ ತಾಳ್ಮೆ ಕಳ್ಕೋಬೇಡಪ್ಪ. ಯಾಕೆ ಗೊತ್ತಾ ವಿಷ್ಣು, ಹೀಗೆಲ್ಲ ಆದಾಗ ಎಂಥವ್ರಿಗಾದರೂ ಅವಮಾನ ಆದಂಗಾಗತ್ತೆ. ಬಜ್ಜಿ, ನಾನು ಯಾವತ್ತಿಗೂ ರಜನಿ ಕೈ ಬಿಡಲ್ಲ. ಅವಳ ಬೆಲೆ ಏನು ಅಂತ ಗೊತ್ತಾಗಿದೆ. ನನಗೆ ಯಾರ ಮೇಲೂ ಬೇಜಾರಿಲ್ಲ. ನಾನು ರಜನಿ ಜೊತೆ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರನೇ ಬಂದಿದ್ದು ನಾನು. ರೂಮಲ್ಲಿದ್ದಾಳೆ, ಹೋಗಪ್ಪ. ಸರಿ ಬಜ್ಜಿ. ಖುಷಿ 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 ಹಬ್ಬ ಮಾಡ್ತಾಳಂತೆ ಹಬ್ಬನ. ಮೊದಲು ಇತ್ತೀಚೆಗೆ ಕಲ್ತಿರೋ ಕೆಟ್ಟ ಬುದ್ಧಿನ ತಿದ್ದುಕೋ. ಒಳ್ಳೇದನ್ನು ನೋಡು, ಒಳ್ಳೇದನ್ನು ಯೋಚನೆ ಮಾಡು. ಆಗ ಪ್ರತಿದಿನವೂ ಹಬ್ಬವೇ ಮನಸ್ಸಿಗೆ. ಏನು ಅನ್ಕೊಂಡಿದ್ಯಾ ಅಳಿಯಂದ್ರನ? ಭಿಕ್ಷೆ ಬೇಡಕ್ಕೆ ಬಂದಿದ್ದಾರ? ಹಾಗೆ ನಡೆಸ್ಕೋತಿದ್ಯಲ್ಲ. ನಿಮ್ಮ ಅಳಿಯ ಏನು ಸಾಚ ಅಲ್ಲ. ಶ್ರೀರಾಮಚಂದ್ರ ಏನಲ್ಲ ನಿಮ್ಮ ಅಳಿಯ. ಅವನ ಪರ ವಹಿಸ್ಕೊಂಡು ನನ್ನ ಮೇಲೆ ಎಗರಾಡಕ್ಕೆ ಬರಬೇಡಿ. ನನಗೊಂದು ಮುಸುಡಿ ಕಂಡ್ರೇನೆ ಆಗೋದಿಲ್ಲ. ರಜನಿ ಕುತ್ತಿಗೆಯಿಂದ ತಾಳಿ ಕಿತ್ತವನವನು, ನಿಮ್ಮ ಕೈಗೆ ಕೋಳ ತೊಡಿಸ್ತವನು. ನೀವು ಬೇಕಾದ್ರೆ ಪೂಜೆ ಮಾಡ್ಕೊಳ್ಳಿ, ನಾನು ಮಾಡಲ್ಲ. ಮುಂದೆ ವಿಷ್ಣುದೇನು ತಪ್ಪಿಲ್ಲ ಅದರಲ್ಲೆಲ್ಲ ಅಂತ ಗೊತ್ತಾದ್ರೆ ಅವನಿಗೆ ಮುಖ ತೋರ್ಸಕ್ಕಾಗಲ್ಲ ನಿನಗೆ. ಕ್ಷಮೆ ಕೇಳೋಕ್ಕೂ ಸ್ವರ ಇರಲ್ಲ. ತುಂಬ ಚಿಕ್ಕೋಳಾಗೋಗ್ತೀಯ ಅವನ ಎದುರಿಗೆ. ಯಾವಾಗಲೂ ಅಪರಾಧಿ ಥರ ತಲೆ ತಗ್ಗಿಸ್ಕೊಂಡು ಓಡಾಡಬೇಕಾಗತ್ತೆ. ಪಶ್ಚಾತ್ತಾಪದ ಕಣ್ಣೀರಲ್ಲೇ ಮುಳುಗಬೇಕಾಗತ್ತೆ. ಅದೆಲ್ಲ ಆಗಲ್ಲ. ಯಾಕೆಂದ್ರೆ ವಿಷ್ಣು ತಪ್ಪು ಮಾಡಿದಾನೆ. ಯಾಕ್ರಿ ಅವನಿಗೆ ಪಂಚೆಗಿಂಚೆ ಕೊಟ್ರಿ? ಹೋಗಕ್ ಹೇಳಿ. ಹಬ್ಬಕ್ಕೆ ಅವನು ಇಲ್ಲಿರೋದು ಬೇಡ. ಅವನಿಲ್ಲಿದ್ರೆ ಹಬ್ಬದ ಮನೆ ಸೂತ್ಕದ ಮನೆ ತರ ಇರುತ್ತೆ. ಅವನನ್ನ ಇಲ್ಲಿಂದ ಕಳಿಸಿ. ಆಗಲ್ಲ. ಇಷ್ಟು ದಿವಸ ಎಲ್ಲ ನೀನು ಹೇಳಿದ ಹಾಗೆ ನಡೀತು. ಈಗ ನಾನು ಹೇಳಿದ್ದೇ ಆಗಬೇಕು. ವಿಷ್ಣು ಇಲ್ಲೇ ಇರಲಿ. ವಿಷ್ಣು ಹಬ್ಬಕ್ಕೆ ಇಲ್ಲಿಲ್ಲದೆ ಹೋದರೆ ನಾನು ದೇಶಾಂತರ ಹೋಗ್ಬಿಡ್ತೀನಿ. ಕೈಯಲ್ಲಿರೋದು ಹಾವು. ಹಗ್ಗ ಅಂತ ಅನ್ಕೊಳ್ಳೋರಿಗೆ ಏನು ಹೇಳೋಕ್ಕಾಗೋದಿಲ್ಲ. ಹಾವಿನ ಸಹವಾಸವೇ ಎಲ್ಲವನ್ನೂ ಅರ್ಥ ಮಾಡಿಸತ್ತೆ. ಹಾವು ಹಗ್ಗ ಯಾವುದು ನನ್ನ ಕಣ್ಣು ಮುಂದೆ ಕಾಣಿಸ್ತಿಲ್ಲ. ಕಾಣಿಸ್ತಿರೋದು ನಿನ್ನ ತಪ್ಪು ತಿಳುವಳಿಕೆ, ನಿನ್ನ ಹಠ. ವಿಷ್ಣು ಇಲ್ಲೇ ಇರಬೇಕು, ಇರ್ತಾನೆ. ಹಠ ಮಾಡಬೇಡ ಅನು. ಹೂವು ಹಾವಾಗಿ ಬದಲಾದ್ರೆ ಬದುಕಿಲ್ಲ ಕಣೆ. ಅರ್ಥ ಮಾಡ್ಕೋ.